ನೋಡಿಯಪ್ಪ, ಇವತ್ತು ಇಲ್ಲಿ ನಾನು ಕ್ವಾಂಟಮ್ ವಿಚಾರಕ್ಕೆ ಇಲ್ಲಿ ನಡೀತಾ ಇರೋಂಥ ಒಂದು ದೊಡ್ಡ ಸಮಿಟ್ಗೆ ಬಂದಿದ್ದೀನಿ. ವಿಶ್ವದ ಅನೇಕ ಎಲ್ಲ ಲೀಡರ್ಸ್ ಅಲ್ಲೇ ಬಂದಿದ್ದಾರೆ. ಬೆಂಗಳೂರು ಲೀಡರ್ ಆಗ್ತಾ ಇದೆ, ಕರ್ನಾಟಕಕ್ಕೆ ಗೌರವ ಬರ್ತಾ ಇದೆ, ಕ್ವಾಂಟಮ್ ಸಿಟಿ ಬರ್ತಾ ಇದೆ. ಸೊ ನಾವು ಎಲ್ಲ ಇದಕ್ಕೆ ಉತ್ತೇಜನ ಕೊಡ್ತಾ ಇದೀವಿ. ಹೊಸ ಟೆಕ್ನಾಲಜಿಗೆ ಹೊಸ ಶಕ್ತಿ ತುಂಬ್ತಾ ಇದೀವಿ. ನಾವೇ ಇದರ ನಾಯಕತ್ವವನ್ನು ವಹಿಸ್ತೀವಿ. ಇವತ್ತು ವಿಶ್ವದ ಅನೇಕ ದೇಶಗಳಿಂದ ಇವತ್ತೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಇರೋಂಥ ಪ್ರಕೃತಿ, ಇಲ್ಲಿರೋಂಥ ಹವಾಮಾನ, ಇಲ್ಲಿರೋಂಥ ಹ್ಯೂಮನ್ ರಿಸೋರ್ಸಸ್ಸು, ವಿದ್ಯಾರ್ಥಿಗಳು, ಬ್ರೈನು, ಸಂಸ್ಥೆಗಳು ಎಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಇಟ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಟೆಕ್ನಾಲಜಿಕಲ್ ಹಬ್ and as far as quantum is this new technology ಎಲ್ಲ ಒಳ್ಳೇದಾಗ್ತಾ ಇದೆ. ಕ್ವಾಂಟಮ್ ಸಿಟಿ. So we are creating a new quantum city on this. ನೋಡಿಯಪ್ಪ, ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡಿಕೊಂಡು, ಅಧಿಕಾರ ದುರುಪಯೋಗ ಮಾಡಿಕೊಂಡು, ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನ ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ. ನಮ್ಮ ಪಕ್ಷದಿಂದ ರಿಸರ್ಚ್ ಆಗಿದೆ. ನಾವು ಅದನ್ನು ನಮ್ಮ ನಾಯಕರು ನಿಮ್ಮ ರಾಜ್ಯದ ಜನತೆಗೆ ತಮಗೆಲ್ಲ ತಿಳಿಸ್ತಾರೆ. ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಏನಾಗಬೇಕು ಆಗಿದೆ. ಬಟ್ ವಿಚಾರವನ್ನು ಗೊತ್ತಾಗಬೇಕಲ್ಲ, ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ಒಂದು ಪ್ರಿಲಿಮಿನರಿ ಮೀಟಿಂಗ್ ನಿನ್ನೆ ನಾನು ಮಾಡಿದ್ದೀನಿ. ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ, ಸುರ್ಜಿವಾಲ ಅವರು ಬರ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ರ್ಯಾಲಿ ಮಾಡಬೇಕಾ, ಸಭೆ ಮಾಡಬೇಕಾ ಅನ್ನೋದು ಒಂದು ಕೋರ್ಟ್ ಡಿಸಿಷನ್ ಇದೆ. ನಮ್ಮ ಗೌರ್ಮೆಂಟ್ ಆರ್ಡರ್ ಇದೆ. ಇದ್ರ ಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಎಲ್ಲಿಯವರು ಎಲ್ಲ ವಿಚಾರ ಮಾತಾಡಿದ್ದಾರೆ, ನಾನು ಮಾತಾಡ್ತೀನಿ. ಸರ್, ಇನ್ನೊಂದು ರಾಜಣ್ಣ ಅಲಿಟ್ರಾರ್ ಕೇಸ್ನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಾಗಿದೆ ಸಿಐಡಿ ವರದಿ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಪರೋಕ್ಷವಾಗಿ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಈಗ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲಪ್ಪ, ಅದೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ದೀನಿ. ನನಗೂ ಅದಕ್ಕೂ ಏನು ಸಂಬಂಧ? ಯಾರು ಕಂಪ್ಲೇಂಟು ಕೊಟ್ಟಿದ್ದು ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆಗಿದ್ದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಸರ್, ಮಲೆಗಾಂವ್ ಕೇಸಲ್ಲಿ ಎಲ್ಲರೂ ಕೂಡ ಖುಲಾಸೆ ಆಗಿದೆ. ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ವಿಚಾರ ತಿಳ್ಕೊಂಡು ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.